35-40 ವರ್ಷಗಳಿಂದ ಒಬ್ರು ಪ್ರೊಫೆಸರ್ ಈ ಆರ್ಕಿಯಾಲಜಿ ಪಲ್ಮೇರ ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಥೀಸಿಸ್ ಬರ್ದಿದ್ರು. ಆ ಮಹಾನುಭಾವನ ತಲೆ ಕತ್ತರಿಸ್ಬಿಟ್ಟು ಈ ಜಾಗದಲ್ಲಿ ಇಟ್ಬಿಟ್ಟಿದ್ರಂತೆ. ಐಎಸ್ ಯಾವ ನಮ್ಮ ಶತ್ರು ದೇಶಕ್ಕೂ ನಮ್ಮ ಶತ್ರುಗಳಿಗೂ ಈ ತರ ಪರಿಸ್ಥಿತಿ ಬರಲೇಬಾರ್ದು ಗುರು ದೇವರು. ನಾವು ಅವಾಗಿಂದ ಓಡಾಡ್ತಾ ಇರೋ ಈ ಪಲ್ಮೇರಾ ಅನ್ನೋ ಊರು ಟೂರಿಸ್ಟ್ಗಳಿಗೆ ಫೇವ್ರೇಟ್ ಸ್ಪಾಟು. ಪ್ರತಿನಿತ್ಯ 3,000 ಜನ ಬರ್ತಾ ಇದ್ರು ವಾರ ಹಿಂದೆ. ಆದರೆ ಈಗ ವಾರ ಆದಮೇಲೆ ದಿನಕ್ಕೆ 13 ಜನ ಬರೋದು ತುಂಬಾ ಕಷ್ಟ ಗುರು. ಗಾಂಧಿ ತಾತನು ಈ ಮ್ಯೂಸಿಯಂಗೆ ವಿಸಿಟ್ ಮಾಡಿ ಇಲ್ಲಿರುವಂಥ ಎಲ್ಲ ವಸ್ತುಗಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟಿದ್ರಂತೆ. ಮಹಾತ್ಮ ಗಾಂಧಿ Abul Hind. He visited this museum. Grabber. And he has his signature on the golden records of the museum. ವಾವ್, ದೇವರು ಫೇಮಸ್ ಮ್ಯೂಸಿಯಂ ಅಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ಆ ಫೇಮಸ್ ಮ್ಯೂಸಿಯಮ್ಮು ನೀವೇ ನೋಡ್ತಾ ಇದ್ದೀರಾ. ಇದು ಅಷ್ಟೇ, IAS ಅನ್ಸ್ಕೊಂಡಿರೋರು ಮಾಡಿರೋ ಅಂಥ ಕೆಲಸ ಏನು ಉಳಿಸಿಲ್ಲ ಗುರು ಇಲ್ಲಿ. ಮೋಸ್ಟ್ಲಿ ಇದು IAS ಕಣ್ಣವ್ರಿಗೆ ಬಿದ್ದಿಲ್ಲ ಅನಿಸುತ್ತೆ, ಅದಕ್ಕೆ ಇದು ಮಾತ್ರ ಉಳ್ಕೊಂಡಿದೆ ನೋಡಿ. ಅಯ್ಯೋ ರಾಮ, ಏಟ್ ಮೇಲೇಟು ಏನು ಹೇಳಲಿ ನಿಮಗೆ. ಈ ಮ್ಯೂಸಿಯಮಲ್ಲಿ ಸಾವಿರಾರು ವರ್ಷಗಳ ಹಳೆಯ 3-4 ಮಮ್ಮಿಗಳಿತ್ತು. IASಗಳು ಅದನ್ನ ಹಂಗೆ ಬೆಂಕಿಗೆ ಹಾಕ್ಬಿಟ್ಟವ್ರೆ. 35-40 ವರ್ಷಗಳಿಂದ ಒಬ್ರು ಪ್ರೊಫೆಸರು ಈ ಆರ್ಕಿಯಾಲಜಿ ಪಲ್ಮೇರ ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಥೀಸಿಸ್ ಬರ್ದಿದ್ರು. ಆ ಮಹಾನುಭಾವನ ತಲೆ ಕತ್ತರಿಸ್ಬಿಟ್ಟು ಈ ಜಾಗದಲ್ಲಿ ಇಟ್ಬಿಟ್ಟಿದ್ರಂತೆ. IAS ಯಾವ ನಮ್ಮ ಶತ್ರು ದೇಶಕ್ಕೂ ನಮ್ಮ ಶತ್ರುಗಳಿಗೂ ಈ ತರ ಪರಿಸ್ಥಿತಿ ಬರಲೇಬಾರ್ದು ಗುರು. ಒಂದು ದೇಶದಲ್ಲಿ ಇಷ್ಟೊಂದು ಅಚಾತುರ್ಯ ನಡೆದ್ಬಿಟ್ರೆ ದೇಶದ ಜನಗಳ ಕತೆ ಏನಾಗಬೇಕು, ದೇಶದ ಕತೆ ಏನಾಗಬೇಕು, ದೇಶದ ಮಕ್ಕಳ ಭವಿಷ್ಯ ಏನಾಗಬೇಕು. ಓಕೆ ದೇವರು, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.